ಫೋನ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ? ಇನ್ಫಿನಿಕ್ಸ್ ಒಂದು ಹೊಸ ಬ್ರ್ಯಾಂಡ್ ವ್ಯಾಲ್ಯೂ ಇರಲ್ಲ. ಸೊ ಇದನ್ನ ಇವರು ಪ್ರತಿ ಫೋನ್ ಬಯರ್ಸ್ ಕೊಟ್ಟರೆ ಚೆನ್ನಾಗಿರ್ತಿತ್ತು, ಗೊತ್ತಿಲ್ಲ ಸಿಗತ್ತಾ ಇಲ್ವಾ ಅಂತ. ಇದೇ ಫಸ್ಟ್ ಟೈಮ್ ನಮಗೆ ಇನ್ಫಿನಿಕ್ಸ್ ಒಂದು ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮತ್ತು ರಿವ್ಯೂ ಮಾಡೋಕೆ ಕಳಿಸ್ಕೊಡಿದ್ರೆ ಇದೊಂದು ಸಿಂಪಲ್ ರಿವ್ಯೂ ಯೂನಿಟ್ ಇದಾಯ್ತಾ. ಇದು ಯಾವುದೇ ಪೇಯ್ಡು ಕೊಲಾಬ್ರೇಷನು ಈ ರೀತಿ ವಿಡಿಯೋ ಅನ್ಕೊಳಕ್ಕೆ ಹೋಗ್ಬಿಡಿ. ಈ ಫೋನ್ ನಾವು ನೋಡಿ ಅನ್ಬಾಕ್ಸ್ ಮಾಡಿದ ತಕ್ಷಣ ಫೋನು ಬಾಕ್ಸು ಏನೇ ಕೊಟ್ಟಿದ್ರು ಕಂಪ್ಲೀಟ್ಲಿ ಎಲ್ಲವನ್ನ ರಿಟರ್ನ್ ತೊಗೊಂಡೋಗ್ತಾರೆ. ಮತ್ತು ಈಗ ಆಲ್ರೆಡಿ ಈ ಇನ್ಫಿನಿಕ್ಸ್ ನೋಟ್ 60 ಪ್ರೋನ ನಾನು ಇವತ್ತಿಗೆ 5ನೇ ದಿವಸ ಟೆಸ್ಟ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ಟೀಮ್ ಮೆಂಬರ್ಸ್ ಕೂಡ ಟೆಸ್ಟ್ ಮಾಡಿದೆ. ಈ ಫೋನ್ ಬಗ್ಗೆ ಆನೆಸ್ಟಾಗಿ ಮಾತಾಡೋಕ್ಕೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಸೊ ಆನ್ ಪೇಪರ್ ಸ್ಪೆಸಿಫಿಕೇಶನ್ ಒಂದು ಸರ್ತಿ ನೋಡಿ, ವಿತ್ ಆಫರಿಂದಿಗೆ 28,000 ರೂಪಾಯಿ ಲಾಂಚ್ ಮಾಡ್ತಿದ್ದಾರೆ. ಸೊ ಇದರಲ್ಲಿ ಬೇರೆ ಯಾವುದೇ ಬ್ರ್ಯಾಂಡ್ಸ್ ಕೊಡಿದಿರುವಂಥ ಈ ನೋಡಿ 4,000 ರೂಪಾಯಿ ಬಿಡು ಸ್ಪೀಕರ್ನ ಕಂಪ್ಲೀಟ್ಲಿ 3-in-1 ಈ ಸ್ಪೀಕರ್ ಫ್ರೀ ಆಗಿ ಕೊಡ್ತಿದ್ದಾರೆ. ಮತ್ತು ಈ ಫೋನಲ್ಲಿ ಮ್ಯಾಟ್ರಿಕ್ ಡಿಸ್ಪ್ಲೇ ಇದೆ ಆಯಿತಾ. ಸೊ ಈ ಬೇಸಿಕ್ಲಿ ಯಾರೂ ಕೊಡ್ತಿಲ್ಲ, ಕ್ರೇಜಿ, ಇದೊಂಥರ ಇನ್ಫಿನಿಕ್ಸ್ ಯುನೀಕ್ ಆಗಿ ಮಾಡಿದೆ. ಬಾಕಿ ರೈಟ್ ಸೈಡ್ಗೆ ಇಲ್ಲೊಂದು ಹಾರ್ಟ್ ರೇಟ್ ಸೆನ್ಸರ್ ಕೊಟ್ಟವ್ರೆ. ಸೊ ಇಲ್ಲಿ SpO2 ಕೂಡ ಇದೆ. ಸೊ ಇದೊಂಥರ ಈ ಫೋನ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಫೀಚರ್ಸ್ಗಳನ್ನ ಹೈಲೈಟ್ ಮಾಡುತ್ತೆ. ಬಟ್ ನೀವು ಕಷ್ಟಪಟ್ಟು ಹಾರ್ಡ್ಲಿ ದುಡಿದು ಬೆವರು ಸುರಿಸಿ ದುಡಿದಿರುವಂಥ ದುಡ್ಡನ್ನ ಈ ಫೋನ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ? ಇನ್ಫಿನಿಕ್ಸ್ ಒಂದು ಹೊಸ ಬ್ರ್ಯಾಂಡ್ ವ್ಯಾಲ್ಯೂ ಇರಲ್ಲ, ಸರ್ವೀಸು, ಈ ರೀತಿ ತುಂಬ ಜನಕ್ಕೆ ಕ್ವಶನ್ಸ್ಗಳಿರುತ್ತೆ. ಬಟ್ ಸ್ಟಿಲ್ ಈ ವಿಡಿಯೋನ ನೀವು ಒಂದು ಸ್ವಲ್ಪ ಟೈಮ್ ತೊಗೊಂಡು ಪೂರ್ತಿ ನೋಡಿದ್ರಪ್ಪ ಅಂದರೆ ನಿಮ್ಮ ಎಲ್ಲ ಕ್ಲಾರಿಫಿಕೇಶನ್ ವಿಡಿಯೋ ಸಿಗುತ್ತೆ. ಸೊ ಎಸ್, ನೀವು ಹೊಸದಾಗಿ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕೆಳಗಿದೆ ಒತ್ತಿ ಆನೆಸ್ಟ್ ರಿವ್ಯೂಸ್ಗೆ ಸಪೋರ್ಟ್ ಮಾಡ್ಬೋದು. ಸೊ ಮೊದಲಿಗೆ ಬಾಕ್ಸ್ ನೋಡ್ಕೋಬಹುದು. ದಿಸ್ ಈಸ್ ವಾಟ್ ಪ್ರೋ ಫೀಲ್ಸ್ ಲೈಕ್ ಅಂತ ಏನೋ ಕೊಟ್ಟವ್ರೆ. ಎವನ್ ಬಾಕ್ಸ್ ಮೇಲೆ ಎರಡೆರಡು ಸೈಡ್ಗೆ ಈ ಸ್ನ್ಯಾಪ್ ಡ್ರ್ಯಾಗನ್ ಚಿಪ್ಸೆಟ್ ನ ಹೈಲೈಟ್ ಮಾಡ್ತಿದ್ದಾರೆ. ಬಿಕಾಸ್ ಇದೇ ಫಸ್ಟ್ ಟೈಮ್ ಇನ್ಫಿನಿಕ್ಸ್ ಅವರು ಸ್ನ್ಯಾಪ್ ಡ್ರ್ಯಾಗನ್ ಚಿಪ್ಸೆಟ್ ತಗೊಂಡ್ಬಂದವ್ರೆ. ಸೊ ನಾನಂತೂ ಇದ್ರ ಒಳಗಡೆ ಏನಿದೆ ಅಂತ ನೋಡೋಕೆ ಸೂಪರ್ ಎಕ್ಸೈಟೆಡ್ ಇದ್ದೀನಿ. ಎಸ್, ಓಹೋ, ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಸ್ಪೀಕರೇ ಕಾಣಿಸ್ತಿದೆ ಆಯ್ತಾ. ಇದನ್ನ ಆಮೇಲೆ ಅನ್ಬಾಕ್ಸ್ ಮಾಡ್ತೀನಿ ನಾನು. ಇನ್ನು ಇದೇ ನೋಡಿ ನಮ್ಮ ಮೇನ್ ಫೋನ್ ಬಾಕ್ಸು. ಸೊ ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಮೊದಲಿಗೆ ಓ ಮ್ಯಾನ್, ಆರೆಂಜ್ ಕಲರ್ ಫೋನ್ ಸಖತ್ ಲುಕ್ ಕಾಣಿಸ್ತಿದೆ. ಇನ್ನು ಇದನ್ನ ಬಿಟ್ರೆ ಕೆಲವೊಂದು ಪೇಪರ್ ವರ್ಕ್ಸ್ ಜೊತೆಗೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ ಅದಕ್ಕೆ. ಮತ್ತೆ ಕ್ವಾಲಿಟಿ ಕೇಸ್ ಇದೆ ಆಯ್ತಾ. ನಾನು ಬೇರೆ ಐಫೋನ್ಸ್ಗೆ ಮತ್ತೆ S26 ಇಂತಂದ್ರೆ ಯೂಸ್ ಮಾಡ್ತಿದ್ದೀನಿ. ನಿಜವಾಗ್ಲೂ ಇಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದೆ ಇನ್ಫಿನಿಕ್ಸ್. ಇದನ್ನ ಬಿಟ್ವಿ ಅಂತಂದ್ರೆ ಎಸ್, ಒಂದು USB to Type-C ಕೇಬಲ್ ಇದೆ. ಇದನ್ನ ಬಿಟ್ರೆ ಇನ್ ಬಾಕ್ಸ್ ಅಲ್ಲೇ 90 ವ್ಯಾಟ್ನ ಬ್ರ್ಯಾಂಡೆಡ್ ಇನ್ಫಿನಿಕ್ಸ್ ಅವರ ಪಾರ್ಟರ್ ಕೊಡ್ತಿದ್ದಾರೆ. ಬಟ್ ಇದೇನು ಚಿಕ್ಕದಾಗಿ ಕಾಣಿಸಿದೆ ಅಷ್ಟೇ, 20-25 ವ್ಯಾಟ್ ಇದೆಯಾ ಅನ್ಕೋತಿದ್ದೀನಿ. ಬಟ್ ಇದು 90 ವ್ಯಾಟ್ನ ಅಡಾಪ್ಟರ್. ಎನಿವೇ ಸದ್ಯಕ್ಕೆ ಈ ಎಲ್ಲ ಆಕ್ಸೆಸರೀಸ್ನ ಸೈಡ್ಗಿಡೋಣ. ಇದೇ ನೋಡಿ ನಮ್ಮ ಮೇನ್ ಫೋನು. ನೆಕ್ಸ್ಟ್ ಈ ಸ್ಪೀಕರ್ ಅಲ್ಲಿ ಏನಿದೆಯಪ್ಪ ಇದನ್ನು ಟೆಸ್ಟ್ ಮಾಡೋಣ. ಸೊ ಇದನ್ನ ಇವರು ಪ್ರತಿ ಫೋನ್ ಬಯರ್ಸ್ ಕೊಟ್ರೆ ಚೆನ್ನಾಗಿರ್ತಿತ್ತು, ಗೊತ್ತಿಲ್ಲ ಸಿಗತ್ತಾ ಇಲ್ವಾ ಅಂತ. ಕ್ವಾಲಿಟಿ ಸಖತ್ತಾಗಿ ಕಾಣಿಸಿದೆ, ತುಂಬಾ ಹೆವಿ ಕೂಡ ಇದೆ. ಇದ್ರ ಜೊತೆಗೆ ಒಂದು USB to Type-C ಕೇಬಲ್ ಕೂಡ ಕೊಡ್ತಿದ್ದಾರೆ. ಎಸ್, ನೀವು ಇದಕ್ಕೆ ಕೇಸ್ ಹಾಕ್ಲೇಬೇಕು ಅನ್ಕೋತೀನಿ. ಈಸಿ ಮ್ಯಾಗ್ನೆಟ್ ಅನ್ಕೊಳಕ್ ಹೋಗ್ಬಿಡಿ, ಅಷ್ಟೊಂದು ಈಸಿಯಾಗಿ ಫೋನ್ ಬೀಳಲ್ಲ ಆಯಿತಾ. ನೀವು ಕರೆಕ್ಟಾಗಿ ಇದ್ರ ಮೇಲೆ ಇಟ್ಟಿದ್ರೆ ಇದು ಟೈಟಾಗಿ ಕೂತ್ಕೊಳ್ಳುತ್ತೆ. ಸೊ ಇದಷ್ಟು ಅನ್ಬಾಕ್ಸಿಂಗ್ ಆಗಿತ್ತು. ಬಾಕಿ ನಾನು ಈ ಫೋನ ನೆಕ್ಸ್ಟ್ ಒಂದು 4-5 ಡೇಸು ಡೀಪ್ಲಿ ಟೆಸ್ಟ್ ಮಾಡಿ ಕ್ಯಾಮ್ರಾ, ಡಿಸೈನ್, ಬ್ಯಾಟ್ರಿ ಪ್ರತಿಯೊಂದನ್ನು ಟೆಸ್ಟ್ ಮಾಡಿಟ್ಟೆ ಡೈರೆಕ್ಟ್ಲಿ ನಿಮ್ಮ ಮುಂದೆ ಬಂದು ಕೂತ್ಕೋತೀನಿ. ಸೊ ಮೊದಲನೇದಾಗಿ ಈ ಫೋನ್ನ ಬಿಲ್ಡ್ ಕ್ವಾಲಿಟಿ, ಡಿಸೈನು ಲಾಸ್ಟ್ 4-5 ಡೇಸ್ ಇರುವಂಥ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳಿದ್ರೆ, ಸೊ ಈ ಡಿಸೈನ್ ನೋಡಿ ಇವರು ಕಂಪ್ಲೀಟ್ ಐಫೋನ್ 17 Pro Maxನೇ ಕಾಪಿ ಮಾಡ್ತಾರೆ. ಕಲರು, ಕ್ಯಾಮ್ರಾ ಫ್ರೇಮ್ಸು, ಕ್ಯಾಮ್ರಾ ಆ್ಯಂಗಲ್ಸು, ಇವನ್ ಸೈಡ್ ಫ್ರೇಮ್ಸ್ ಆಗಿರಲಿ, ಬಟನ್ಸು, ಬ್ಯಾಕಿಂದ ಅಂತೂ ಪಕ್ಕ ಐಫೋನ್ 17 Pro Max ಥರನೇ ಕಾಣಿಸುತ್ತೆ. ಇನ್ ಫ್ರಂಟಿಂದ ಕೂಡ ಅಷ್ಟೇ ಸೇಮ್ ಐಫೋನ್ 17 Pro Max ಡಿಸ್ಪ್ಲೇ, ವಾಲ್ಪೇಪರ್ ಎಲ್ಲ ಅದೇ ರೀತಿ ಕಾಣಿಸ್ತಾ ಇದೆ. ನೋಡಿ ಬ್ರ್ಯಾಂಡ್ಸ್ಗಳು ನಾನು ಕಾಪಿ ಮಾಡಿ ಜನರಿಗೆ ಏನೋ ಬಜೆಟಲ್ಲಿ ಒಳ್ಳೆ ಫೀಚರ್ ಸಿಗ್ತಿದೆ, ನೋಡೋಕ್ಕೆ ಚೆನ್ನಾಗಿದೆ, ಯುನೀಕ್ ಆಗಿರುತ್ತೆ. ಸೊ ನಾನು ಈ ಒಂದು ಪರ್ಸ್ಪೆಕ್ಟಿವ್ ಇವಿಂದ ಚೆನ್ನಾಗಿದೆ ಬೆಂಕಿ ಅಂತ ಅಂದ್ಕೊಳ್ತಿದ್ದೆ. ಬಟ್ ಬ್ರ್ಯಾಂಡ್ಸ್ಗಳು ಈ ಲೆಕ್ಕಕ್ಕೂ ಕಾಪಿ ಮಾಡಬಾರ್ದು. ಅಂದರೆ ಜನ ಇವ್ ನೋಡಿ ಐಫೋನ್ ತೊಗೊಳಿಕ್ಕಾಗದೆ ಇಂಥ ಫೋನ್ ತೊಗೊಂಡು ಐಫೋನ್ ಥರ ಬಿಲ್ಡಪ್ ಕೊಡ್ತವನೆ. ಸೊ ಬೇರೆಯವ್ರು ನಿಮ್ಮ ಫೋನ್ ನೋಡಿದ ತಕ್ಷಣ ಈ ರೀತಿ ಅನ್ಬಾರ್ದು. ಆ ಲೆವೆಲ್ಗೆ ಈ ಫೋನ್ ಡಿಸೈನ್ ಕಾಪಿ ಆಗಿದೆ. ಬಟ್ ಆನೆಸ್ಟ್ಲಿ ನಾನು ಸ್ಟೇಟ್ ಫಾರ್ಡ್ ಹೇಳ್ತಾ ಇದ್ದೀನಿ, ಈ ಬಜೆಟಲ್ಲಿ ಇಷ್ಟು ಪ್ರೀಮಿಯಂ ಬಿಲ್ಡ್ ಕ್ವಾಲಿಟಿ, ಬೆಂಕಿ ಡಿಸೈನ್ ನಿಮಗೆ ಬೇರೆ ಯಾವುದೇ ಬ್ರ್ಯಾಂಡ್ಸ್ ಕೊಡ್ತಿಲ್ಲ. ಸ್ಪೆಕ್ಸ್ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಸೈಡ್ಗೆಲ್ಲ ಕಂಪ್ಲೀಟ್ಲಿ ಮೆಟಲ್ ಫ್ರೇಮ್ಸ್ಗಳು ಕೊಡ್ತಿದ್ದಾರೆ. ತುಂಬ ಪ್ರೀಮಿಯಂ, ನನ್ನ ಸಖತ್ ಕೈಯಲ್ಲಿ ಹೋಲ್ಡ್ ಮಾಡ್ಕೋಬಹುದು. ರೈಟ್ ಸೈಡ್ಗೆ ವ್ಯಾಲ್ಯೂಮ್ ರಾಕರ್ ಕೀ, ಲಾಕ್ ಕೀ ಜೊತೆಗೆ ಡೆಡಿಕೇಟೆಡ್ ಹಾರ್ಟ್ ರೇಟ್ ಸೆನ್ಸರ್ SpO2 ಬಟನ್ ಕೂಡ ಸಿಗ್ತಿದೆ. ಅಂದರೆ ನೀವು ಇಲ್ಲಿಂದನೇ ಜಸ್ಟ್ ಇದ್ರ ಮೇಲೆ ಬೇರೆ ಇಟ್ಬಿಟ್ಟು ಹಾರ್ಟ್ ರೇಟ್ ಸೆನ್ಸರ್ನ ಕೂಡ ಕೌಂಟ್ ಮಾಡ್ಬೋದು. ಯಾರಿಗೂ ಇಂಥ ಬಜೆಟಲ್ಲಿ ಕೊಡ್ತಿದ್ದಾರೆ ಇನ್ಫಿನಿಕ್ಸ್ ಇವಾಗಲೂ
ಒಳ್ಳೆ ಕೆಲಸ ಮಾಡಿದೆ. ಇನ್ ಬಾಟಮ್ ಅಲ್ಲಿ ಸ್ಪೀಕರ್ ಟೈಪ್ ಸಿ ಪೋರ್ಟ್ ಮತ್ತೊಂದು ಹೈಬ್ರಿಡ್ ಸ್ಲಾಟ್ ಜೊತೆಗೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಡೆಡಿಕೇಟೆಡ್ ಐ ಕೀನ ಕೊಡ್ತಿದ್ದಾರೆ ಆಯ್ತಾ. ಇದು ಸ್ಮಾರ್ಟ್ ಕೀ ಅಂತ ಕರಿಬಹುದು. ಸೇಮ್ ಇದು ಕೂಡ ನಥಿಂಗ್ ಫೋನ್ಸ್ಗಳಲ್ಲಿ ಸ್ಕ್ರೀನ್ ಶಾಟ್ಸು ಆ್ಯಪ್ಸ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಸ್ಮಾರ್ಟ್ ಕೀ ಥರ ಕೊಡ್ತಿದ್ದಾರೆ. ಮೇಲಿನ ಭಾಗ ಕೂಡ ಸ್ಪೀಕರ್ ಮತ್ತೊಂದು ಐಆರ್ ಬಾಸ್ಟರ್ ಕೂಡ ಕೊಡ್ತಿದ್ದಾರೆ. ಆದರೆ ಇದಕ್ಕಿಂತ ಮೇನ್ ಮತ್ತು ಅತಿ ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಈ ಫೋನ್ ಏನಪ್ಪ ಅಂತಂದರೆ ಇದರಂಥ ಹಿಂದಿನ ಮ್ಯಾಟ್ರಿಕ್ ಡಿಸ್ಪ್ಲೇ ಆಯಿತಾ. ನೋಡಿ, ಯುನಿಕ್ ಆಗಿರುವಂಥ 228 LED ಲೈಟ್ಸ್ ಜೊತೆಗೆ ಈ ರೀತಿ ಈ ನಥಿಂಗ್ ಫೋನ್ ಇರುವಂಥ LED ಡಿಸ್ಪ್ಲೇಗಳನ್ನ ಕೊಡ್ತಿದ್ದಾರೆ. ಇಲ್ಲಿ ಕೂಡ ಸ್ವಲ್ಪ ಚಿಕ್ಕ ಪುಟ್ಟ ನಾನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ನೋಡಿ, ನಥಿಂಗ್ ಅವರು ಒಂದು ಒಳ್ಳೆ ಬ್ರ್ಯಾಂಡನ್ನು ಬಿಲ್ಡ್ ಮಾಡಿಬಿಟ್ಟು ಅವ್ರು LED ಲೈಟ್ಸ್ಗಳು ಮ್ಯಾಟ್ರಿಕ್ ಡಿಸ್ಪ್ಲೇ ಕೊಟ್ಟರೆ ಅದು ಪ್ರೋ ಲೆವೆಲ್ ಬೆಂಕಿ ಫೀಚರು. ಆದರೆ ಇನ್ಫಿನಿಕ್ಸ್ ಅವ್ರು ಬಜೆಟಲ್ಲಿ ಕೊಟ್ಟರೆ ಇದು ಜಾತ್ರೆ ಫೋನ್. ಈ ರೀತಿ ಜನ ಲೈಕ್ ಅವ್ರ ಥಾಟ್ಸ್ಗಳಿರುತ್ತೆ. ಬಟ್ ಬಜೆಟಲ್ಲಿ ಸಿಗ್ತಿದೆ ಅಂದರೆ ಈ ಫೀಚರ್ನ ಯೂಸ್ ಮಾಡೋಣಲ್ಲ. ಸೊ ಅದಕ್ಕೆ ಹೆಸರು ಇಡೋದಕ್ಕಿಂತ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕೇಳಿದ್ರೆ ನೋಡಿ, ನೀವು ಇಲ್ಲಿ ಕಂಪ್ಲೀಟ್ ಇದನ್ನು ಕಸ್ಟಮೈಸ್ ಮಾಡ್ಕೊಬೋದು. ಬೇರೆ ಬೇರೆ ಈ ಇಮೋಜಿಗಳನ್ನ ಸೆಟ್ ಮಾಡ್ಕೋಬೋದು, ಕಾಲ್ಸು, ನೋಟಿಫಿಕೇಷನು, ಫೋನ್ಸು, ಏನೇ ಫಂಕ್ಷನ್ಸ್ಗಳನ್ನ ಕೂಡ ಇದರಲ್ಲಿ ಸೆಟ್ ಮಾಡ್ಕೋಬೋದು. ಎವನ್ ಈ ರೀತಿ ರೆಟ್ರೋ ಗೇಮ್ಸ್ಗಳನ್ನ ಕೂಡ ಆಡ್ಕೋಬೋದು. ಮತ್ತು ಕಸ್ಟಮೈಸ್ಲಿ ನಿಮ್ಮ ಹೆಸರನ್ನ ಕೂಡ ಸೆಟ್ ಮಾಡ್ಕೋಬೋದು. ಇದ್ಯಾವುದೇ ನಿಮ್ಗೆ ಈ ನಥಿಂಗ್ ಫೋನಲ್ಲಿ ನೋಡೋಕೆ ಸಿಗ್ತಿದೆಯಾ. ಸೊ ಈ ಫೀಚರ್ಸ್ಗಳು ಕಸ್ಟಮೈಸ್ ಮಾಡುವಾಗೆ ಹೆಸರು ಆ್ಯಡ್ ಮಾಡ್ಕೊಳ್ಳೋಕೆ ಆ ಫೀಚರ್ಸ್ಗಂತೂ ಕಂಟಿಲ್ಲ. ಬಟ್ ಅದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಟ್ ಈ ಬಜೆಟ್ಗೆ ನಾವು ದುಡ್ಡು ಕೊಡ್ತಾ ಇದ್ದೀವಿ ನೋಡಿ, ಇನ್ಫಿನಿಕ್ಸಲ್ಲಿ ಸ್ಟ್ರಗಲ್ ಮಾಡಿದೆ. ಒಳ್ಳೆ ಫೀಚರ್ ಇದೆ. ನಾವು ಇದನ್ನು ಇಂಡೈರೆಕ್ಟ್ಲಿ ಹಾಗೆ ಹಿಂಗೆ ಅಂತ ಹೇಳೋದಕ್ಕಿಂತ ನಾನು ಕೊಡ್ತಿರೋ ದುಡ್ಡಿಗೆ ಈ ಫೀಚರ್ ನನಗೆ ಯೂನಿಕ್ ಅನ್ನಿಸ್ತು, ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಬಾಕಿ ಗೊರಿಲ್ಲಾ 7i ಪ್ರೊಟೆಕ್ಷನ್ ಜೊತೆಗೆ ಕಂಪ್ಲೀಟ್ಲಿ IP68 ವಾಟರ್ ರೆಸಿಸ್ಟೆನ್ಸ್ ಕೊಡ್ತಿದ್ದಾರೆ. 69 ಎಲ್ಲ ಕೊಟ್ಟಿದ್ರೆ ಇನ್ನೂ ಬೆಟರ್ ಆಗಿರ್ತಿತ್ತು. ಮತ್ತು ಬ್ಯಾಕಲ್ಲಿ ಗ್ಲಾಸ್ ಥರ ಫೀಲ್ ಕೊಡುತ್ತೆ. ಬಟ್ ಇದು ಪ್ಲಾಸ್ಟಿಕ್ ಮೆಟಲ್ ಇದೆ. ಬಟ್ ಈ ಮೆಟಲ್ ಫ್ರೇಮ್ಸ್ ಏನು ಕೊಟ್ಟಿದ್ದಾರೆ ನೋಡಿ, ಈ ಬಜೆಟ್ಲಿ ನನಗೆ ಬೆಂಕಿ ಡಿಸೈನ್ ಸಖತ್ ಇಷ್ಟ ಆಯಿತು. ಕಾಪಿ ಮಾಡಿದ್ರು ಓವರ್ ಕಾಪಿ ಆಗಿದೆ. ಬಟ್ ನೀವು ಇದ್ರ ಬಗ್ಗೆ ಎಲ್ಲ ಕಾಳಜಿ ಬಯಸಿಲ್ಲಪ್ಪ ಅಂದರೆ ಈ ಪ್ರೈಸಲ್ಲಿ ಒನ್ ಆಫ್ ದ ಬೆಂಕಿ ಡಿಸೈನ್ ಫೋನ್ ಅಂತ ಕರಿಬಲ್ಲೆ. ಇನ್ ಫ್ರಂಟಿಂದ ಅಂತೂ ಸೇಮ್ ಅದೇ 17 Pro Max ವಾಲ್ಪೇಪರ್ ಇದೆ. ಸೊ ಡಿಸ್ಪ್ಲೇ ನೋಡಿ ಆಯಿತಾ, 6.78 ಇಂಚಸ್ನ 144 ಹರ್ಟ್ಸ್ನ 10 ಬೀಟ್ 1.5K ರಿಲೀಸಸ್ ಹೊಂದಿರುವಂಥ ಒಂದು ಬೆಂಕಿ ಡಿಸ್ಪ್ಲೇ ಕೊಡಿದ್ದಾರೆ. ಬೆಜಸ್ಗಳು ತುಂಬ ಚಿಕ್ಕದಾಗಿದೆ. ಯೂಸೇಜು, ಟಚ್ ಎಕ್ಸ್ಪೀರಿಯನ್ಸು, ಸ್ಮೂತ್ನೆಸ್ ಮಾತ್ರ ಸಖತ್ತಾಗಿದೆ. ಬಾಕಿ ನಾವು ಔಟ್ಡೋರ್ ವಿಜಿಬಿಲಿಟಿ ನೋಡೋದಾದರೆ ಬ್ರೈಟ್ನೆಸ್ಸಲ್ಲಿ 18 ನಿಟ್ಸ್ನ ಹೈ ಬ್ರೈಟ್ನೆಸ್ ಜೊತೆಗೆ 45 ನಿಟ್ಸ್ನ ಲೋಕಲ್ ಪೀಕ್ ಬ್ರೈಟ್ನೆಸ್ ಕೊಡ್ತಿದ್ದಾರೆ. ನಾವಿಲ್ಲಿ 4K HDR ವಿಡಿಯೋ ನೋಡ್ಕೊಂಡ್ವಿ. ಬೇರೆ ಬೇರೆ ಗೇಮ್ಸ್ ಎಲ್ಲ ಆಟಾಡಬೇಕಾದ್ರೆ ಟಚ್ಚು, ರೆಸ್ಪಾನ್ಸು, ಎಕ್ಸ್ಪೀರಿಯನ್ಸು, ಕಲರ್ಸು, ಬ್ರೈಟ್ನೆಸ್ ಎಲ್ಲ ಸಖತ್ತಾಗಿದೆ. ಎವನ್ 10 ಬೀಟ್ ಡಿಸ್ಪ್ಲೇ ಇರೋದ್ರಿಂದ ಕಲರ್ ಆ್ಯಕ್ಯುರೇಸಿನಲ್ಲಿ, ವಿವಿಂಗ್ ಆ್ಯಂಗಲ್ಸ್ಗಳಲ್ಲಿ ನಿಮ್ಗೆ ಏನೇ ಇಶ್ಯೂ ಇರಲ್ಲ. ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಅಂತೂ ಬೆಂಕಿ, ನನಗೆ ತುಂಬ ಇಷ್ಟ ಆಯಿತು. ಮತ್ತು ಈ ಪ್ರೈಸ್ನಲ್ಲಿ ಬೇರೆ ಯಾರೂ 144 ಡಿಸ್ಪ್ಲೇ ಎಲ್ಲ ಕೊಡ್ತಿಲ್ಲ ಆಯಿತಾ. ಸೊ ಅದು 45 ಹರ್ಟ್ಸ್ನ 18 ಹರ್ಟ್ಸ್ನ ಹೈ ಬ್ರೈಟ್ನೆಸ್ ಒಂದಿಗೆ ನನ್ನ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಆಗಿರಲಿ, ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಆಗಿರಲಿ, ನಾನು ಈ ಡಿಸ್ಪ್ಲೇ ಒಂದಿಗೆ ಅದು ಈ ಪ್ರೈಸಲ್ಲಿ ಹ್ಯಾಪಿ ಇದ್ದೀನಿ. ಇನ್ನು ಯಾವಾಗ ಸ್ಪೀಕರ್ ಕ್ವಾಲಿಟಿಗೆ ಬರ್ತೀವಿ ನೋಡಿ, ಇಲ್ಲಿ ಸ್ವಲ್ಪ ಇನ್ನೂ ಇಂಟ್ರೆಸ್ಟಿಂಗ್ ಪಾರ್ಟ್ ಇದೆ ಆಯಿತಾ. ಒಂದು ಇದರಲ್ಲಿ JBL ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಕೊಡ್ತಿದ್ದಾರೆ. ಬೆಂಕಿ ಗುರು ಸ್ಪೀಕರ್ ಕ್ವಾಲಿಟಿ. ಸೊ ಲೈವ್ ಆಗಿ ತೋರಿಸ್ತೀನಿ ನಿಮಗೆ. 50% ವ್ಯಾಲ್ಯೂಮ್ ಇದೆ, 100%. ಎಸ್, ಲಾಸ್ಟ್ 4-5 ಡೇಸಿಂದ ತುಂಬ ವೀಡಿಯೋಸ್ಗಳು ಬೇರೆ ಬೇರೆ ಎಲ್ಲ ಟೆಸ್ಟ್ ಮಾಡಿದ್ವಿ ಆಯಿತಾ. ಇದರಿಂದ ಸ್ಪೀಕರ್ ನೋಡಿ ನಾರ್ಮಲ್ ಬೇರೆ 25-30-40 ಸಾವಿರ ಫೋನ್ಸ್ಗಿಂತ ತುಂಬ ಬೆಟರ್ ಇದೆ. ಬಟ್ ಹೈ ಕ್ವಾಲಿಟಿ ಸೌಂಡ್ ಕೂಡ ಬರುತ್ತೆ. ಬಟ್ ನೀವೇನು ಈ ಡಾಲ್ಬಿ ಅಟ್ಮೋಸ್ ಪ್ರೀಮಿಯಂ ಲೆವೆಲ್ 60-70 ರೂಪಾಯಿ ಫೋನಲ್ಲಿ ಕ್ವಾಲಿಟಿ ಇರುತ್ತೆ, ಆ ರೀತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆದರೆ ನನಗೆ ಒಂದು ವಿಚಾರ ಗೊತ್ತಾಗಲಿಲ್ಲ. ಸೊ ಇವ್ರದ್ದು ನೋಡಿ, ಈ 4,000 ರೂಪಾಯಿ ಬೆಲೆಗಳು ಈ ಮ್ಯಾಗ್ ಪವರ್ ಏನು ಸ್ಪೀಕರ್ ಇದೆ, 5 ವ್ಯಾಟ್ ಔಟ್ಪುಟ್ ಒಂದಿಗೆ ಸಿಗುತ್ತೆ. ಸೊ ಇದನ್ನ ನೀವು ಈ ವಿತ್ ಕವರ್ ಒಂದಿಗೆ ಯೂಸ್ ಮಾಡಬೇಕಾಯ್ತಾ. ಜಸ್ಟ್ ಇದನ್ನು ಈ ರೀತಿ ಕನೆಕ್ಟ್ ಮಾಡಿಕೊಂಡು, ಇದಕ್ಕೆ ಮ್ಯಾಗ್ನೆಟ್ ಇದೆ. ಸೊ ಇದಕ್ಕೆ ಇದು ಈ ರೀತಿ ಕನೆಕ್ಟ್ ಆಗುತ್ತೆ. ಸೊ ಇದನ್ನ ಕನೆಕ್ಟ್ ಮಾಡಿಕೊಂಡೆ ನೀವು ಇದನ್ನು ಸ್ಪೀಕರ್ ಯೂಸ್ ಮಾಡ್ಕೋಬೋದು. ಬಟ್ ಇಷ್ಟು ಒಳ್ಳೆ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಇರಬೇಕಾದ್ರೆ ಇದನ್ನು ಏನಕ್ಕೆ ಕೊಟ್ಟಾರಪ್ಪ ಅಂತ ನನಗೆ ಗೊತ್ತಿಲ್ಲ ಆಯಿತಾ. ಬಾಕಿ ಇದನ್ನ ನಾವು ಕನೆಕ್ಟ್ ಮಾಡಿಕೊಂಡು ಪ್ಲೇ ಮಾಡ್ಕೊಂಡ್ವಿ. ಅಷ್ಟೇನು ಲೌಡರು ಬೆಂಕಿ ಕ್ವಾಲಿಟಿ ಅಂತ ಕರೆಯಲ್ಲ. ಬಟ್ 4,000 ರೂಪಾಯಿ ಏನು ಹೇಳ್ತಿದ್ದಾರೆ, ಇದು ನಿಮ್ಗೆ ಫ್ರೀ ಆಗಿ ಸಿಗ್ತಿದೆ. ಅದಕ್ಕೆ ನಾನು ಚೆನ್ನಾಗಿದೆ ಅಂತ ಹೇಳಬಲ್ಲೆ. ಬಾಕಿ ಸ್ಪೀಕರ್ ಕ್ವಾಲಿಟಿ ಜೊತೆಗೆ ಈ LED ಇಂಡಿಕೇಶನ್ ಕೂಡ ಕೊಡ್ತಿದ್ದಾರೆ. ಇಲ್ಲೊಂದು ಬಟನ್ ಕೂಡ ಇದೆ. ಇವನ್ ಇದರಲ್ಲಿ ಪವರ್ ಬ್ಯಾಂಕ್ ಥರ ಕೆಲಸ ಮಾಡುತ್ತೆ. ಈ USB Type-C ಪೋರ್ಟಿಂದ ನೀವು ಇಲ್ಲಿ ಕೇಬಲ್ ಕನೆಕ್ಟ್ ಮಾಡಿದ್ರೆ ನೀವು ಫೋನ್ ಕೂಡ ಚಾರ್ಜ್ ಮಾಡುತ್ತೆ. ಇದೊಂಥರ ಯೂನಿಕ್ ಫೀಚರ್ ಇದೆ, ಮಾರ್ಕೆಟ್ಲಿ ಯಾರೂ ಮಾಡಿಲ್ಲ. ಬಾಕಿ ಫೋನ್ ಸ್ಟ್ಯಾಂಡ್ ಥರನೂ ಕೆಲಸ ಮಾಡುತ್ತೆ, ಚಾರ್ಜಿಂಗು ಮಾಡುತ್ತೆ. ಇದು ಫ್ರೀ ಆಗಿ ಸಿಗ್ತಿದೆ, ಅದಕ್ಕೆ ಯುನೀಕ್ ಮತ್ತು ಬೆಸ್ಟ್ ಅಂತ ಕರಿಬಲ್ಲ. ಬೇರೆ ಬ್ರ್ಯಾಂಡ್ಸ್ಗಳು ಕವರ್ ಕೊಡೋಕೆ ಓದಾಡ್ತಿದ್ದಾರೆ ಗುರು ಅಂಥದ್ರಲ್ಲಿ ಇನ್ಫಿನಿಕ್ಸ್ ಫ್ರೀ ಆಗಿ ಸ್ಪೀಕರ್ಸ್ ಎಲ್ಲ ಕೊಡ್ತಿದೆ ಅಂದರೆ ಎಷ್ಟು ಸ್ಟ್ರಗಲ್ ಮಾಡ್ತಿದ್ದೆ ನೋಡಿ ಮಾರ್ಕೆಟ್ಲಿ ಜನರನ್ನ ಕ್ಯಾಪ್ಚರ್ ಮಾಡೋಕ್ಕೆ. ಹೀಗಾಗಿ ನಾನು
ಡಿಸ್ಪ್ಲೇ ಸ್ಪೀಕರು ಇದ್ರಲ್ಲಿ ಕೂಡ ಹ್ಯಾಪಿ ಇದ್ದೀನಿ. ಇನ್ನು ಯಾವಾಗ ಈ ಫೋನ್ ಅಂತ ಕ್ಯಾಮ್ರಾಗೆ ಬರ್ತೀವಿ ನೋಡಿ, ಇನ್ಫಿನಿಕ್ಸ್ ಅವರು ಕ್ಯಾಮ್ರಾ ಮೇಲೆ ಜಾಸ್ತಿ ಫೋಕಸ್ ಮಾಡಿಲ್ಲ. ತಮ್ಮ ಫೋನ್ಸ್ಗಳಲ್ಲಿ ಜಾಸ್ತಿ ಪರ್ಫಾರ್ಮೆನ್ಸು, ಡಿಸೈನು ಮತ್ತು ಬಜೆಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿರುತ್ತೆ. ಹೀಗಾಗಿ ನಾನು ಈ ಫೋನಲ್ಲಿ ಜಾಸ್ತಿ ಕ್ಯಾಮ್ರಾ ಎಕ್ಸ್ಪೆಕ್ಟ್ ಮಾಡಬೇಡಿ ಅನ್ನೋದಕ್ಕಿಂತ ದುಡ್ಡು ಜಾಸ್ತಿ ಕೊಡ್ತಿದ್ವಿ ಅಂದಮೇಲೆ ನಮಗೆ ಎಲ್ಲ ಚೆನ್ನಾಗೇ ಇರಬೇಕು, ನಾನು ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಈ ಫೋನಲ್ಲಿ 50 ಮೆಗಾ ಪಿಕ್ಸೆಲ್ನ ಮೇನ್ ಸೆನ್ಸರು, 8 ಮೆಗಾ ಪಿಕ್ಸೆಲ್ನ ಅಲ್ಟ್ರೇಟ್ ಮತ್ತು 13 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಡ್ತಾರೆ. ಸೊ ನಾವಿಲ್ಲಿ ತುಂಬ ಫೋಟೋಗಳು ತೆಗೆದಿದ್ದೀವಿ. ಇಲ್ಲಿ ಕಲರ್ಸು ತುಂಬ ಲೈಕ್ ಸ್ಯಾಚುರೇಷನ್ ಆಗಿ ಸಿಗುತ್ತೆ. ಇದು ನೋಡೋಕ್ಕೆ ಡಿಸ್ಪ್ಲೇನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡೀಟೇಲಿಂಗ್ ಕೂಡ ಚೆನ್ನಾಗಿದೆ. ನಾನು ತುಂಬ ಕ್ಲಾರಿಟಿ ಬೆಂಕಿ ಅಂತ ಹೇಳ್ತಿಲ್ಲ, ಬಟ್ ಔಟ್ಡೋರು ಮತ್ತು ಬೆಳಕಲ್ಲಿ ತುಂಬ ಒಳ್ಳೆ ಫೋಟೋಸ್ಗಳು ಬರುತ್ತೆ. ಬಟ್ ಡೇನಲ್ಲಿ ನೈಟಲ್ಲಿ ಇರು ತುಂಬ ಅಪ್ಗ್ರೇಡ್ ಆಗಬೇಕು. ಬಾಕಿ 8 ಮೆಗಾ ಪಿಕ್ಸೆಲು ಜಸ್ಟ್ ಹೇಳಕ್ಕೆ ಮಾತ್ರ ಇದೆ ಆಯಿತಾ. ಇಲ್ಲಿ ಕ್ವಾಲಿಟಿ, ವೈಡ್ ರೇಂಜು ಈ ರೀತಿ ಏನೂ ಇಲ್ಲ. ಇನ್ನೂ ಬೆಟ್ರ್ ಪಿಕ್ಚರ್ಸ್ಗಳನ್ನ ಮೇನ್ ಸೆನ್ಸರು ಮತ್ತು ಅಲ್ಟ್ರಾ ವೈಡ್ಗಿಂತ ಇನ್ನೂ ಸ್ವಲ್ಪ ಟೆಲಿಫೋಟೋ ಈ ರೀತಿ ಏನಾದರೂ ಸ್ವಿಚ್ ಆಗಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಜಾಸ್ತಿ ಇನ್ನೂ ಏನು ಫೀಚರ್ಸ್ ಕಮ್ಮಿನೇ ಕಾಣಿಸ್ತಿದೆ, ಆ ಲೆಕ್ಕಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಿದ್ವಿ. ಬಟ್ ಬೇರೆ ಫೀಚರ್ಸ್ಗಳು ನೋಡಿಕೊಂಡಾಗ ನಾನು ಇನ್ಫಿನಿಕ್ಸ್ ಪರ್ಫಾರ್ಮೆನ್ಸಲ್ಲಿ ಫೋಕಸ್ ಮಾಡಿಬಿಟ್ಟು ನೀವು ಫೋನ್ ಹುಡ್ತೀರಾ ಅಂದರೆ ಕ್ಯಾಮ್ರಾದ ಕಾಂಪ್ರಮೈಸ್ ಆಗಲೇಬೇಕು. ಬಾಕಿ ಫ್ರಂಟಲ್ಲಿ 13 ಮೆಗಾ ಪಿಕ್ಸೆಲ್ಗಳಲ್ಲಿ 50 ಕೊಡಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಿ ಕೂಡ ಫೋಟೋಗಳು ಬ್ರೈಟರ್ ಮತ್ತು ಶೈನಿ ಮತ್ತು ಕೆಲವೊಂದು ಟೈಮ್ ಅಂತೂ ಬ್ಯೂಟಿ ಫೇಸ್ ಒಂದಿಗೆ ಓವರ್ ಸ್ಯಾಚುರೇಟೆಡ್ ಪಿಕ್ಚರ್ಸ್ಗಳು ಕೂಡ ಬರುತ್ತೆ. ಇನ್ನು ವಿಡಿಯೋ ಕ್ವಾಲಿಟಿನಲ್ಲಿ ಆನ್ ಪೇಪರ್ 4K 30 FPS ರೆಕಾರ್ಡ್ ಸಪೋರ್ಟ್ ಆಗುತ್ತೆ. ಬಟ್ ಬೇರೆ ಬ್ರ್ಯಾಂಡ್ಸ್ ಜೊತೆಲ್ಲ ಕಂಪೇರ್ ಮಾಡಿದ್ರೆ ಇದು 4K ಕ್ವಾಲಿಟಿ ಸ್ಟೆಬಿಲೈಷನು ಆ ರೇಂಜ್ಗೆ ಇದು ಹ್ಯಾಪಿ ಮಾಡಲ್ಲ ಆಯಿತಾ. ಇಲ್ಲಿ ಸ್ಟೆಬಲು ಇಲ್ಲ. ಮತ್ತು ನೀವು ಸ್ವಲ್ಪ ಜಾಸ್ತಿ ಮೂವ್ಮೆಂಟ್ಸ್ ಮಾಡಿದ್ರಪ್ಪ ಅಂದರೆ ಸ್ವಲ್ಪ ಬ್ಲರಿ ಥರ ಅಥವಾ ಮೂವ್ಮೆಂಟ್ ಆಗ್ತಿರುವಂಥ ಕ್ಯಾಮ್ರಾ ಸೆನ್ಸರ್ ಅಲ್ಲಾಡೋ ಹಾಗೆ ವೀಡಿಯೋಸ್ಗಳು ಬರುತ್ತೆ. ಬಟ್ 4K 30 FPS ಬೇರೆ ಬ್ರ್ಯಾಂಡ್ ಕೊಡ್ತಿಲ್ಲ, ಅದನ್ನು ಕೊಡ್ತಿದ್ದಾರೆ. ಬಟ್ ಕ್ವಾಲಿಟಿ ಇಂಪ್ರೂವ್ ಮಾಡಿ 1080p ಕೊಟ್ಟರು ಚೆನ್ನಾಗಿರುತ್ತೆ. ಬಟ್ ಕ್ವಾಲಿಟಿ ಚೆನ್ನಾಗಿದ್ರೆ ಬೆಂಕಿ ಆಗಿರ್ತಿತ್ತು. ಇನ್ನು ಯಾವಾಗ ಈ ಫೋನ್ ಅಂತ ಪರ್ಫಾರ್ಮೆನ್ಸ್ಗೆ ಬರ್ತೀವಿ, ಟ್ರಸ್ಟ್ ಮೀ, ನಾನು ಮತ್ತು ನಮ್ಮ ಟೀಮ್ ಮೆಂಬರ್ಸ್ ಈ ಫೋನ್ನ ಡೀಪ್ಲಿ ಟೆಸ್ಟ್ ಮಾಡಿ ನಿಮ್ಮ ಮುಂದೆ ಮಾತಾಡೋಕ್ಕೆ ಹಾಜರಾಗಿದ್ದೀನಿ. ಈ ಫೋನ್ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 7400 ಚಿಪ್ಸೆಟ್ ನೋಡ್ಕೊಂಡು ಬರ್ತಾ ಇದೆ. ಮತ್ತು ಇದೇ ಫಸ್ಟ್ ಟೈಮ್ ಇನ್ಫಿನಿಕ್ಸ್ ಅವರು ಈ ಸ್ನ್ಯಾಪ್ಡ್ರ್ಯಾಗನ್ ಚಿಪ್ಸೆಟ್ನ ತೊಗೊಂಡು ತಮ್ಮ ಬಜೆಟ್ ಫೋನಲ್ಲಿ ಎಂಟ್ರಿ ಕೊಡ್ತಿದ್ದಾರೆ. ಸೊ ಈ ಫೋನಲ್ಲಿ ಬಂದ ತಕ್ಷಣ ಅಂತದ್ದು ಸ್ಕೋರ್ ಟೆಸ್ಟ್ ಮಾಡಿದ್ವಿ. ಬ್ರ್ಯಾಂಡ್ ಹೇಳುತ್ತೆ 1 ಮಿಲಿಯನ್ ಪ್ಲಸ್ ಅಂತ ಸ್ಕೋರ್ ಬರುತ್ತಂತ. ಆದರೆ ನಾವು ಟೆಸ್ಟ್ ಮಾಡಬೇಕಾದ್ರೆ ಜಸ್ಟ್ 8,55,000 ಅಂತ ರ್ಯಾಂಕಿಂಗ್ ಬಂತು. ಈ ಪ್ರೈಸಲ್ಲಿ ನಾನು ಓಕೆ ಅನ್ನೋದಕ್ಕಿಂತ ಬೆಸ್ಟ್ ಅಂತಲೂ ಕರಿಬಲ್ಲೆ ಆಯಿತಾ. 1 ಮಿಲಿಯನ್ ಪ್ಲಸ್ ಎಲ್ಲ ಬರ್ತಿತ್ತಪ್ಪ ಅಂದರೆ ನಿಜವಾಗ್ಲೂ ಬೆಂಕಿ ಆಗಿರ್ತಿತ್ತು. ಬಟ್ ಜಸ್ಟ್ ನಾವು ರ್ಯಾಂಕಿಂಗ್ ಮೇಲೇ ಹೇಳೋಕ್ಕಾಗಲ್ಲ. CPU ಥ್ರಾಡಲ್ ಕೂಡ ಟೆಸ್ಟ್ ಮಾಡಿದ್ವಿ. ಇಲ್ಲಿ ಕೂಡ ಥ್ರಾಡಲ್ ಚೆನ್ನಾಗಾಯಿತು. ಇವನ್ ಈ ಇನ್ಫಿನಿಕ್ಸ್ ಬ್ರ್ಯಾಂಡ್ ಹೇಳುತ್ತೆ COD ಮೊಬೈಲ್ ಏನಿದೆ ಆಫೀಷಿಯಲ್ ಜೊತೆ ಸರ್ಟಿಫೈಡ್ ಆಗಿಬಿಟ್ಟು 120 FPS ಒಂದಿಗೆ ಗೇಮ್ ಪ್ಲೇ ಆಟಾಡ್ಕೋಬೋದು. ಸೊ ನಾವು ಇದನ್ನು ಟೆಸ್ಟ್ ಮಾಡಿದ್ವಿ. 120 FPS ಸಪೋರ್ಟ್ ಆಗ್ತಾ ಒಂದು ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸಸ್ ಸಿಗುತ್ತೆ. ಮತ್ತು ಜಾಸ್ತಿ ಲಾಂಗ್ ಗೇಮ್ಸ್ ಆಟ ಆಡ್ತಿದ್ರೆ ಅಂದರೆ ಹೀಟ್ ಅಂತೂ ಜಾಸ್ತಿ ಬೇರೆ ಫೋನ್ಸ್ ಜೊತೆ ನಾರ್ಮಲ್ ಯಾವ ರೀತಿ ಇರುತ್ತೆ ಅದೇ ರೀತಿ ಆಗೈತೆ. ನೀವು ಲೈಟು ಮತ್ತು ನಿಮ್ಮ ಟೆಂಪ್ರೇಚರ್ ಎಲ್ಲಿಟ್ಕೊಂಡು ನೀವು ಗೇಮ್ಸ್ ಆಟ ಆಡ್ತಿದ್ದೀರಾ, ಚಾರ್ಜಿಂಗ್ ಹಾಕ್ಕೊಂಡು ಬೈಪಾಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಇದೆ. ಬಟ್ ಬೇರೆ ಫೋನ್ಸ್ಗಳಿಗೆ ಈಕ್ವಲೇ ನಾವು ಇದರಲ್ಲಿ ಹೀಟಿಂಗ್ ನೋಡ್ಕೊಂಡಿದ್ದೀವಿ. ಬಾಕಿ BGM ಎಲ್ಲ 90 FPS ಅಲ್ಲಿ ಒಂದು ಸ್ಮೂತ್ ಎಕ್ಸ್ಪೀರಿಯನ್ಸ್ಗೆ ಗೇಮ್ ಪ್ಲೇ ಆಡ್ಕೋಬೋದು. 144 ಡಿಸ್ಪ್ಲೇ ಇರೋದ್ರಿಂದ ಟಚ್ ಎಕ್ಸ್ಪೀರಿಯನ್ಸ್ ಆಗಿರಲಿ ಅಥವಾ ಇದರಂಥ ಪರ್ಫಾರ್ಮೆನ್ಸ್ ವೆಲ್ ಆಪ್ಟಿಮೈಸ್ ಇರೋದ್ರಿಂದ ಗೇಮಿಂಗ್ ಎಕ್ಸ್ಪೀರಿಯನ್ಸಲ್ಲಿ ಬೆಂಕಿ ಗುರು. ಈ ಬಜೆಟಲ್ಲಿ ಇನ್ಫಿನಿಕ್ಸ್ ಗೇಮರ್ಸ್ನೇ ಜಾಸ್ತಿ ಕವರ್ ಮಾಡುತ್ತಿದೆ, ಕ್ಯಾಚ್ ಮಾಡ್ತಿದೆ. ಹೀಗಾಗಿ ಗೇಮಿಂಗ್ಗೆ ನಾನು ಈ ಫೋನ್ ಬೆಸ್ಟ್ ಅಂತ ಕರಿಬಲ್ಲ. ಬಾಕಿ ಸಾಫ್ಟ್ವೇರ್ ಮತ್ತು AI ಫೀಚರ್ಸ್ಗಳ ಬಂದ್ವಿ ಅಂದರೆ ಇದು ಅಪ್ ಟು ಡೇಟ್ ಇರೋಕ್ಕೆ ಕೆಲವೊಂದು AI ಫೀಚರ್ಸ್ನ ಕೂಡ ಕೊಡ್ತಿದ್ದಾರೆ. ಬೇರೆ ಬೇರೆ ಕ್ಯಾಮ್ರಾದಲ್ಲಿದೆ, ಸರ್ಕಲ್ ಟು ಸರ್ಚ್ ಆಗಲಿ ಅಥವಾ ಈ ಸ್ಮಾರ್ಟ್ ಬಟನಲ್ಲಿ AI ಎಲ್ಲ ಬೇರೆ ಬೇರೆ ಆಪ್ಷನ್ಸ್ಗಳನ್ನ ಇದರಲ್ಲಿ ನೋಡ್ತಾ ಇದ್ವಿ. ಅದೇ ಸರ್ಕಲ್ ಟು ಸರ್ಚು, ಇರೇಸರು ಇಂಥದ್ದನ್ನೆಲ್ಲ ಕಾಮನ್ ಫೋನ್ಸ್ಗಳು ನೋಡಿದ್ವಿ. ಅದೇ ಫೀಚರ್ಸ್ಗಳು ಇದ್ರಲ್ಲಿ ಕೂಡ ಕೊಟ್ಟಿದ್ದಾರೆ. ಮತ್ತು ಸಾಫ್ಟ್ವೇರಲ್ಲಿ ಇದು XOS 16 ಜೊತೆಗೆ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 16 ಸಿಗ್ತಿದೆ. ಮತ್ತು ಇನ್ಫಿನಿಕ್ಸ್ ಅವರು 3+5 ಇಯರ್ಸ್ನ OS ಅಪ್ಡೇಟ್ ಗ್ಯಾರಂಟಿ ಕೂಡ ಕೊಡ್ತಿದ್ದಾರೆ. ಬಾಕಿ ಆ್ಯಪ್ ಓಪನಿಂಗು, ಯೂಸೇಜು, ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ. ಬಟ್ ಬ್ಲಾಟರ್ಸ್ ಅಂತೂ ಬಜೆಟ್ ಫೋನ್ಸಲ್ಲೂ ಇರುತ್ತೆ. ಇವ್ರು ಕಾಸ್ಟ್ಲಿ ಫೋನ್ಸ್ ಲಾಂಚ್ ಮಾಡಿದ್ರು ಕೂಡ ಬ್ಲಾಟರ್ಸ್ ಕೊಡ್ತಾರೆ. ಇಲ್ಲಿ ಕೂಡ ತುಂಬ ಬ್ಲಾಟರ್ಸ್ಗಳಿದೆ. ಇದನ್ನು ಜಸ್ಟ್ ನೀವು ಒನ್ ಟ್ಯಾಪಲ್ಲಿ ರೀತಿ ಸ್ವೈಪ್ ಮಾಡಿಕೊಂಡು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬೋದು. ಸಾಫ್ಟ್ವೇರಲ್ಲಿ ನಾನು ಇನ್ನೂ ತುಂಬ ಇಂಪ್ರೂವ್ ಆಗಬೇಕು. ನಾನು ಪ್ರೀಮಿಯಂ ಎಕ್ಸ್ಪೀರಿಯನ್ಸಲ್ಲಿ ಇನ್ಫಿನಿಕ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಗುರು. ಇವರು ತುಂಬ ಚೇಂಜಸ್ ಮಾಡಬೇಕು. ಇಲ್ಲಿ ಪ್ರೀಮಿಯಂ ಫೀಲ್ ಯೂಸರ್ಸ್ಗೆ ಎಕ್ಸ್ಪೀರಿಯನ್ಸ್ ಬೆಟರ್ ಸಿಗೋದೆ ಅಥವಾ ಒಂದು ಎಕೋಸಿಸ್ಟಮ್ ಬೆಳೆಯೋದೇ OS ಇಂದ. ಇನ್ನು ಸ್ಟೋರೇಜಲ್ಲಿ ನಿಮಗೆ ಬೇರೆ ಬೇರೆ ಮಲ್ಟಿಪಲ್ ಆಪ್ಷನ್ಸ್ಗಳನ್ನ ಕೊಡ್ತಿದ್ದಾರೆ. ಎಸ್ಪೆಷಲಿ LPDDR5 ರ್ಯಾಮ್ ಒಂದಿಗೆ UFS 2.2 ಕೊಡ್ತಿದ್ದಾರೆ. ರ್ಯಾಮನ್ನು ಚೆನ್ನಾಗಿದೆ, ಬಟ್ ಸ್ಟೋರೇಜ್ ಇನ್ನು 3.1 ಎಲ್ಲ ಕೊಟ್ಟಿದ್ರೆ ಬೆಂಕಿ ಆಗಿರ್ತಿತ್ತು. ಓವರ್ ಆಲ್ ಪರ್ಫಾರ್ಮೆನ್ಸು, ಸಾಫ್ಟ್ವೇರು ಮತ್ತು ಇದಿರುವಂಥ ಈ ಸ್ಟೋರೇಜ್ ಆಪ್ಷನ್ಸ್ಗಳನ್ನ ನೋಡಿಕೊಂಡಾಗ ನಾನೊಂದು ಬೆಟರ್ ಆಪ್ಷನ್ ಅನ್ನೋದಕ್ಕಿಂತ ಪರ್ಫಾರ್ಮೆನ್ಸಲ್ಲಿ ಸಖತ್ತಾಗಿದೆ. ಸ್ಟೋರೇಜಲ್ಲಿ ಸ್ವಲ್ಪ ಬೆಟರ್ ಅಪ್ಗ್ರೇಡ್ ಆಗಿರಬೇಕಾಗಿತ್ತು, ಬಟ್ ರ್ಯಾಮಲ್ಲಿ ಕೂಡ ಚೆನ್ನಾಗಿದೆ. ಆದರೆ ಈ ಬಜೆಟ್ ಇರುವಂಥ ಬೇರೆ ವಿವೋ ಆಗಿರಲಿ, ವಿವೋನವರ
ಒರಿಜಿನ್ ಓ ಎಸ್ ಆಗಿರಲಿ ಅಥವಾ ನಥಿಂಗ್ ಓ ಎಸ್ ಆಗಿರಲಿ, ಆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ಗೆ ಬರೋಕ್ಕೆ ಇದಕ್ಕಿನ್ನೂ ತುಂಬ ಟೈಮ್ ಬೇಕು. ಇನ್ನು ಕೊನೆಯದಾಗಿ ಯಾವಾಗ ಐಫೋನ್ ಅಂತ ಮತ್ತೊಂದು ಹೈಲೈಟೆಡ್ ಪಾರ್ಟ್ ಮತ್ತು ಇನ್ಫಿನಿಕ್ಸಲ್ಲಿ ತುಂಬ ಜನರನ್ನ ಕ್ಯಾಚ್ ಮಾಡೋಕ್ಕೆ ಕೆಲವೊಂದು ಸ್ಪೆಷಲ್ ಫೀಚರ್ಸ್ನ ಕೂಡ ಕೊಡ್ತಿದ್ದಾರೆ ಆಯಿತಾ. ಮೊದಲಿಗೆ ಈ ಸ್ಮಾರ್ಟ್ಫೋನಲ್ಲಿ 6.5 mAh ಬಿಗ್ಗರ್ ಬ್ಯಾಟ್ರಿ ಜೊತೆಗೆ ಇನ್ಬಾಕ್ಸ್ 90 ವಾಟ್ನ ಪವರ್ ಅಡಾಪ್ಟರ್ ಕೊಡ್ತಿದ್ದಾರೆ. ಇವನ್ ವೈರ್ಲೆಸ್ ಕೂಡ 30 ವ್ಯಾಟ್ ಒಂದಿಗೆ ಸಪೋರ್ಟ್ ಆಗುತ್ತೆ. ಈ ಬಜೆಟ್ಲಿ ಬೇರೆ ಯಾವುದೇ ಬ್ರ್ಯಾಂಡ್ಸ್ಗಳು ಇಂಥ ಒಂದು ಆಪ್ಷನ್ಸ್ಗಳನ್ನ ಕೊಟ್ಟಿರೋದನ್ನ ನೋಡಿಲ್ಲ. ಇನ್ಫಿನಿಕ್ಸಲ್ಲಿ ಒಂದು ಒಳ್ಳೆ ಕ್ಯಾಚಿ ಫೀಚರ್ಸ್ನ ಕೊಟ್ಟಿದೆ. ಇಷ್ಟೇ ಅಲ್ಲದೆ ನೀವು ವೈರ್ ಜೊತೆ ಚಾರ್ಜ್ ಮಾಡ್ತಿದ್ರೆ ಅಂದರೆ ರಿವರ್ಸ್ ವೈರ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ. ಇದು ಕೂಡ ಎಮರ್ಜೆನ್ಸಿನಲ್ಲಿ ಒಂದು ಒಳ್ಳೆಯ ವಿಚಾರ. ಬಾಕಿ ಇದೇ ಫಸ್ಟ್ ಟೈಮ್ ಈ ಸ್ನ್ಯಾಪ್ಡ್ರ್ಯಾಗನ್ ಚಿಪ್ಸೆಟ್ ಒಂದಿಗೆ ಇನ್ಫಿನಿಕ್ಸ್ ಕೊಟ್ಟವ್ರೆ. ಸೊ ಇದು ಎಷ್ಟರ ಮಟ್ಟಿಗೆ ವೆಲ್ ಆಪ್ಟಿಮೈಸ್ಡ್ ಈ ಫೋನ್ನ ಬ್ಯಾಟ್ರಿ ಜೊತೆ ಚಿಪ್ಸೆಟ್ ಜೊತೆ ಇದೆಯಪ್ಪ ಅಂತ ಸ್ವಲ್ಪ ನಾವು ಇನ್ನೂ ಡೀಪ್ ಟೆಸ್ಟ್ ಮಾಡಬೇಕು. ಚಾರ್ಜಿಂಗ್ ಟೆಸ್ಟ್ ಇದ್ರ ಬಗ್ಗೆ ಡೀಪಾಗಿ ಮಾಡೋಕ್ಕಾಗಿಲ್ಲ. ಬಟ್ ಸ್ಟಿಲ್ ನಾನು ಅಂದ್ಕೊಂಡಿರೋ ಹಾಗೆ ಜಾಸ್ತಿ ಬ್ಯಾಟ್ರಿ ಲೈಫ್ ಬಂದರೆ ಚೆನ್ನಾಗಿರುತ್ತೆ. ಬಾಕಿ ಬ್ರ್ಯಾಂಡ್ ಹೇಳುತ್ತೆ ಈ ಫೋನ್ 20 ಮಿನಿಟ್ಸಲ್ಲಿ ಎತ್ತದ್ರ 45-50% ಚಾರ್ಜ್ ಆಗೋದ್ರ ಜೊತೆಗೆ 45 to 55 ಮಿನಿಟ್ಸಲ್ಲೇನೋ ಈ ಫೋನ್ 1 to 100% ತನಕ ಕೂಡ ಚಾರ್ಜ್ ಆಗುತ್ತಂತೆ. ಸೊ ನಾವಿದನ್ನು ಟೆಸ್ಟ್ ಮಾಡಿಲ್ಲ ಆಯಿತಾ. ಸೊ ಬ್ಯಾಟ್ರಿನಲ್ಲಿ ನನಗೇನು ಕಂಜ್ಯೂಸಿ ಕಮ್ಮಿ ಅನ್ಸೋದಕ್ಕಿಂತ ಕೆಲವೊಂದು ಸ್ಪೆಷಲ್ ಫೀಚರ್ಸ್ಗಳೊಂದಿಗೆ ಇನ್ಫಿನಿಕ್ಸ್ ಒಳ್ಳೆ ಕೆಲಸ ಮಾಡಿದೆಯಪ್ಪ ಅಂತ ಇದಷ್ಟು ನಾನು ಈ ಫೋನ್ ಬಗ್ಗೆ ಸ್ಪೆಕ್ಸ್ ವೈಸ್ ನಾನು ಯೂಸ್ ಮಾಡಿರುವಂಥ ಕೆಲವೊಂದು ಆನೆಸ್ಟ್ ಎಕ್ಸ್ಪೀರಿಯನ್ಸ್ ಜೊತೆ ಶೇರ್ ಮಾಡಿದೆ. ಹಾಗಾದರೆ ನೀವು ಕೊನೆಯದಾಗಿ ಕೇಳ್ಬೋದು ನನಗೆ ಈ ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ಫೋನ್ ವಿತ್ ಆಫರ್ನೊಂದಿಗೆ 28,000 ರೂಪಾಯಿಗೆ ಸಿಗ್ತಿದೆ, ಇದನ್ನು ಕೊಂಡುಕೋಬೋದಪ್ಪ ಅಂತ ನೀವು ಕೇಳ್ತಿದ್ರೆ ಅಂದರೆ ನೋಡಿ, ನೀವು ಕಷ್ಟಪಟ್ಟು ಬೆವರು ಸುರಿತಿರುವಂಥ ದುಡ್ಡಿಂದ ಒಂದು ಟ್ರೂಲಿ ನಾನು ಕೊಡ್ತಿರೋಂಥ ದುಡ್ಡಿಗೆ ವ್ಯಾಲ್ಯೂ ಫಾರ್ ಮನಿ ಸ್ಪೆಕ್ಕೇ ಬೇಕಪ್ಪ, ನನಗಿದೇ ಮ್ಯಾಟ್ರ್ ಆಗುತ್ತೆ, ಕ್ಯಾಮ್ರಾ ಸ್ವಲ್ಪ ಓಕೆ ಇದ್ರೂ ನಡೆಯುತ್ತಪ್ಪ ಅಂದರೆ ನೀವು ಈ ಫೋನ್ ಒಂದು ಆಪ್ಷನಾಗಿ ಇಟ್ಕೊಂಡು ಚೂಸ್ ಮಾಡ್ಕೋಬೋದು. ಹೊಸ ಬ್ರ್ಯಾಂಡ್ ಇದೆ, ಸರ್ವಿಸ್ ಬಗ್ಗೆ ಥರ್ಡ್ ಪಾರ್ಟಿ ಬೇರೆ ಬೇರೆ ಸರ್ವಿಸಸ್ಗಳು ಸಿಗುತ್ತೆ. ಇವನ್ ಈ ಫೋನ್ ಜೊತೆ ನಿಮಗೆ ಎಕ್ಸ್ಟ್ರಾ ಒಂದು ಈ 4,000 ರೂಪಾಯಿ ಸ್ಪೀಕರ್ ಕಂಪ್ಲೀಟ್ಲಿ ಫ್ರೀ ಆಗಿ ಕೊಡ್ತಿದ್ದಾರೆ. ಸೊ ಇದೊಂದು ಪಾಸಿಟಿವ್ ವಿಚಾರ ಆಗುತ್ತೆ. ಮತ್ತು 1 ವರ್ಷ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಫೀಚರ್ಸ್ನ ಕೊಡ್ತಿದ್ದಾರೆ. ಇವನ್ ಗೂಗಲ್ ಜೆಮಿನೈ ಪ್ರೋ ಸಬ್ಸ್ಕ್ರಿಪ್ಷನ್ ಜೊತೆಗೆ 5 TB ಸ್ಟೋರೇಜ್ ಕೂಡ ಫ್ರೀ ಆಗಿ ಕೊಡ್ತಿದ್ದಾರೆ. ಇದು 35,000 ರೂಪಾಯಿ ಬೆಲೆಗಳು ಎಲ್ಲ ಈ ಜಿಯೋ ಯೂಸರ್ಸ್ಗೆ ಕೊಡ್ತಿದ್ದಾರೆ, ವಿಶೇಷವಾಗಿ ಏನೂ ಇಲ್ಲ. ಬಟ್ ಈ ಅದರ್ 2 ಫೀಚರ್ಸ್ಗಳು ನಂಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಮತ್ತು ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡೋಕ್ಕೆ ಹೊಸ ಬ್ರ್ಯಾಂಡ್ ಆಗಿದ್ದು ಹೊಸ ಫೋನ್ಸ್ಗಳೊಂದಿಗೆ ತುಂಬ ಸ್ಟ್ರಗಲ್ ಮಾಡ್ತಿದೆ. ಇನ್ಫಿನಿಕ್ಸ್ ಕೂಡ ತುಂಬ ಒಂದು ಒಳ್ಳೆ ದೊಡ್ಡ ಬ್ರ್ಯಾಂಡ್ ಸದ್ಯಕ್ಕೆ ಮಾರ್ಕೆಟಲ್ಲಿ ನಾವು ನೋಡ್ತಾ ಇದ್ವಿ. ಇವರು ಕೂಡ ಮಾರ್ಕೆಟ್ಲಿ ಎಲ್ಲ ಬ್ರ್ಯಾಂಡ್ಸ್ಗಳಿಗೆ ಕಾಂಪಿಟೇಟ್ ಮಾಡ್ತಿದ್ದಾರೆ, ಟಕ್ಕರ್ ಕೂಡ ಕೊಡ್ತಿದ್ದಾರೆ. ಸೊ ಇನ್ಫಿನಿಕ್ಸ್ ಇಷ್ಟ ಆಗುತ್ತೆ, ನಿಮಗೆ ಬ್ರ್ಯಾಂಡ್ ಮ್ಯಾಟ್ರ್ ಆಗೋಲ್ಲ, ಕ್ಯಾಮ್ರಾ ಓಕೆ ಇದು ನಡೆಯುತ್ತೆ. ಬಟ್ ನನ್ನ ಪರ್ಫಾರ್ಮೆನ್ಸ್ಗೆ, ಡಿಸೈನ್ಗೆ, ಬ್ಯಾಟ್ರಿಗೆ, ಡಿಸ್ಪ್ಲೇ ಎಲ್ಲ ಬೆಂಕಿಯಾಗಿರಬೇಕಾಗಿತ್ತಂದರೆ ನಿಜವಾಗ್ಲೂ ಬೇರೆ ಫೋನ್ಸ್ಗಳ ಬ್ರ್ಯಾಂಡ್ ಜೊತೆ ಕಂಪೇರ್ ಮಾಡಿದ್ರು ಇದು ಎಷ್ಟೋ ಮಚ್ ಬೆಟರ್ ಆನ್ ಪೇಪರ್ ಸ್ಪೆಸಿಫಿಕೇಷನ್ಗೆ ಎಕ್ಸ್ಪೀರಿಯನ್ಸಲ್ಲಿ ಕೂಡ ಬೆಟರ್ ಇದೆ. ಆದರೆ ಕ್ಯಾಮ್ರಾನೇ ಬೆಂಕಿಯಾಗಿರಬೇಕಂತಂದರೆ ಇದಕ್ಕಿಂತ ಎಷ್ಟೋ ಮಚ್ ಬೆಟರ್ ನಿಮಗೆ ಬೇರೆ ಬೇರೆ ಫೋನ್ಸ್ಗಳು ಮಾರ್ಕೆಟಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದನ್ನು ಕೂಡ ಆಪ್ಷನ್ ಇಟ್ಕೊಂಡು ನೀವು ಚೂಸ್ ಮಾಡ್ಬೋದು. ಸೊ ಇದೆಷ್ಟು ಈ ಇನ್ಫಿನಿಕ್ಸ್ ನೋಟ್ 60 Pro ಬಗ್ಗೆ ನನ್ನ ಆನೆಸ್ಟ್ ಮತ್ತು ಪ್ರಾಮಾಣಿಕ ರಿವ್ಯೂಸ್ ಆಗಿತ್ತು. ನೋಡಿ, ಈ ಬ್ರ್ಯಾಂಡ್ಸ್ಗಳು ನಮಗೆ ಫೋನ್ ಕಳಿಸುತ್ತೆ, ಬಿಡುತ್ತೆ. ಸೊ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಕಾಳಜಿ ವಹಿಸ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಾ ಇರ್ತೀವಿ. ಇವತ್ತು ಕಳಿಸ್ತಾರೆ, ನಮ್ಮ ವಿಡಿಯೋ ಇಷ್ಟ ಆಗಲ್ಲ ಅಂದರೆ ಕಳಿಸಲ್ಲ, ನಾನು ಪರ್ಚೇಸ್ ಮಾಡಿ ಅನ್ಬಾಕ್ಸ್ ಮಾಡ್ತೀನಿ. ಇದಷ್ಟು ನನ್ನ ಸ್ಟ್ರೇಟ್ ಫಾರ್ವರ್ಡ್ ಅನ್ಬಾಕ್ಸ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ಏನಾದರೂ ಕ್ವಶನ್ಸ್ ಇತ್ತಪ್ಪ ಅಂದರೆ ಡೆಫಿನೆಟ್ಲಿ ಕಮೆಂಟ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಗೆ ನೆಕ್ಸ್ಟ್ ಒನ್. ನಮಸ್ಕಾರ.